ನಿಜವಾಗ್ಲೂ ನೀವು ನೆನ್ನೆ ಹೇಳಿದ್ ನಿಜ ರೀ. ಹಿ ವಾಸ್ ಸಚ್ ಎ ಗ್ರೇಟ್ ಪರ್ಸನ್. ಅವ್ರ ಬಗ್ಗೆ ನೆನ್ನೆ ತಾನೇ ಓದ್ ತಿಳ್ಕೊಂಡೆ. ಎಷ್ಟು ದಿನ ಎಂಥ ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ತಿಳ್ಕೊಳ್ದೆ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ನೋಡಿ. ನೀವ್ ಯಾರ ಬಗ್ಗೆ ಹೇಳ್ತಾ ಇದಾರೆ ಹೇಳಿ? ಅದೇ ನಮ್ ವಿಲಿಯಂ ಹಾರ್ವೆ. ನಿಜವಾಗ್ಲು ಅಂತವ್ರು ಇದ್ದಿದ್ದಕ್ಕೆ ತಾನೇ ನಾವು ಇಷ್ಟು ಆರೋಗ್ಯವಾಗಿರೋದು. ಶಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಅವ್ರನ್ನ ಕೇಳ್ದೆ ಅಂತ ಹೇಳಿ. ಡೆಫಿನೆಟ್ಲಿ. ಥ್ಯಾಂಕ್ಸ್ ಅ ಲಾಟ್. ದಟ್ಸ್ ಓಕೆ. ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ? ಇಲ್ಲ, ಯಾಕೆ? ನಾಳೆ ಗೋಲ್ಡ್ ಕಾನ್ ರೆಸಾರ್ಟ್ ಅಲ್ಲಿ ಮೆಡಿಕಲ್ ಸೆಮಿನಾರ್ ಇದೆ. ಯಾ, ಐ ನೋ ಇಟ್. ನನಗೂ ಮೆಡಿಕಲ್ ಸೈನ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಆದ್ರೆ ಯಾರು ಗೈಡ್ ಮಾಡೋರಿಲ್ವೇ? ಹಾಗಾದ್ರೆ ಸೆಮಿನಾರ್ಗೆ ನೀವು ಅಟೆಂಡ್ ಮಾಡಿ. ಇಟ್ಸ್ ಫಾರ್ ಆಲ್. ನೀವು ಗೈಡ್ ಮಾಡ್ತೀರಾ? ನಾನಾ? ಪ್ಲೀಸ್ ಕಣ್ರಿ, ಫ್ರೆಂಡ್ಗೋಸ್ಕರ ಅಷ್ಟು ಮಾಡಕ್ಕಾಗ್ಲಿಲ್ಲ ಅಂದ್ರೆ. ಆದ್ರೆ ನಾನು ಹೋಗ್ಲಿ ಬಿಡಿ. ಸಿಕ್ತು. ಏನೋ ಏನ್ ಸಿಕ್ತೋ? ಒಂದು ಪವರ್ಫುಲ್ ಐಡಿಯಾ ಸಿಕ್ತು. ಆದ್ರೆ ಸೈಲೆನ್ಸ್. ಬೇಡ ಬಿಡು. ಬುಡ್ಡ ನನ್ನ ಮಗ ನನ್ನ ಅಂಗಡಿಗೆ ಬಂದು ನನ್ನ ಪೇಪರೇ ಓದ್ಬಿಟ್ಟು ನನಗೆ ಸೈಲೆನ್ಸಾ ಮಾಡ್ತೀನಿ ಇರೋ ನನ್ನ ಮಗನೇ. ಎದೊಳ ಮೇಲೆ ನಿಮ್ಗೆಲ್ಲ ಎದೊಳ ಮೇಲೆ ಅಣ್ಣ ಕೆಲಸ ನೋಡು. ಆಯ್ತಣ್ಣ. ನೋಡಮ್ಮ. ಸರಿ ಸರ್, ತಿರುವಾಕಿ. ನೋಡಮ್ಮ, ಇಂಥ ವಿಷಯಗಳಿಗೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಡೈರೆಕ್ಟ್ ಆಗಿ ಹೋಗಿ ಕಾಫಿಗೋ ಟೀಗೋ ಕರಿ, ಅಲ್ಲೇ ಐ ಲವ್ ಯು ಹೇಳ್ಬಿಡು. ಇದು ಸ್ಪೀಡ್ ಜಮಾನ. ಎಲ್ಲ ಸ್ಪೀಡ್ ಆಗಿ ಚಕ 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 ಅಂತ ಆಗ್ಬಿಡ್ಬೇಕು. ಎಂಥ ಮಾಸ್ಟರ್ ಪೀಸ್ ಐಡಿಯಾ ಕೊಟ್ಟೋ ಮಗ. ಥೂ ನಿನ್ ಮಕಕ್ಕೆ. ಇಂಥ ಐಡಿಯಾ ಏನಾರು ತಗೊಂಡೋದ್ರೆ ಮುಂಡ ಮೋಚ್ಕೊಂಡು ಹೋಗ್ತೀಯ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ತಿಳ್ಕೋ. ಕಷ್ಟ ಮಗ, ತುಂಬಾ ಕಷ್ಟ. ಆ ಹುಡುಗಿನ ಪಕ್ಕಾ ಕ್ಲಾಸು, ನೀನು ಪಕ್ಕಾ ಮಾಸು. ಇಬ್ರು ಬ್ಯಾಲೆನ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇಷ್ಟಪಟ್ಟು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿ ಮಕ್ಕಳು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕಣೋ. ಇಂಥ ಡಬ್ಬಾ ಐಡಿಯಾಸ್ ಯಾಕೋ ಕೊಡ್ತೀಯಾ? ಇದು ಆರ್ಡಿನರಿ ಕೇಸ್ ಅಲ್ಲಮ್ಮ, ಸ್ಪೆಷಲ್ ಕೇಸು. ಆ ಹುಡುಗಿ ರೇಂಜೇ ಬೇರೆ ತರ ಇದೆ. ಈಗಿನ ಕಾಲದ ಹುಡುಗಿರು ಹೇಗಿರ್ತಾರೆ, ಮಾತಾಡ್ಸಿದ್ರೆ ಪರ್ಸ್ಗೆ ಕೈ ಹಾಕ್ಬಿಡ್ತಾರೆ. ಕಾಫಿಗೆ ಬಾ ಅಂದ್ರೆ ಥಿಯೇಟ್ರ್ ಹೋಗೋಣ ಅಂತಾರೆ. ಲವ್ ಮಾಡೋಣ ಅಂದ್ರೆ ಒಂದು ಮಗುನ ಕೈ ಕೊಟ್ಬಿಡ್ತಾರೆ. ಅಂಥದ್ರಲ್ಲಿ ನಿನ್ನ ಕೇಸ್ಗೆ ಎಷ್ಟು ಯೋಚನೆ ಮಾಡಬೇಕು, ಎಷ್ಟು ಸರ್ಕಸ್ ಮಾಡಬೇಕು ಅಲ್ವಾ? ಅಪ್ಪ ತಂದೆ, ನಿನ್ನ ಐಡಿಯಾಸ್ನ ನಿನ್ನ ಹತ್ರನೇ ಇಟ್ಕೊಳಪ್ಪ. ನಾನು ಹೊರಡ್ತೀನಿ. ಬಾರ ಇಲ್ಲೇ. ಏನಾ ನಿಂದ? ಟೆನ್ಷನ್ ಆಗ್ಬೇಡಮ್ಮ. ಬರ್ತಾ ಇದೆ ಬಂದ್ಬಿಡ್ತು. ಯೂಸ್ಲೆಸ್ ಫೆಲೋ. ಯಾವಾಗ ಪೇಪರ್ ಓದಕ್ಕೂ ಬಿಡಲ್ಲ ಅಂತಲೇ ಕರ್ಮ. ತಾತ, ಪೇಪರ್ನ ಚೆನ್ನಾಗಿ ಓದೋ ತನಕ ಓದ್ಬಿಟ್ಟೆ, ಒಂದ್ ಅಕ್ಷರನೂ ಬಿಡ್ದಂಗೆ. ಇನ್ನೇನಕ್ಕೆ ಓದ್ತೀಯ ನೀನು? ಅಲ್ಲ, ನನ್ನ ಅಂಗಡಿ ಏನ್ ಲೈಬ್ರರಿನ? ಇದು ಫ್ಲವರ್ ಶಾಪ್. ನೀನಾಗ ನೀನೇ ಬತ್ತೀಯ, ಪೇಪರ್ ತಗೋತೀಯ, ಓದ್ತೀಯ, ಸೈಲೆನ್ಸ್ ಅಂತೀಯ ಬೇರೆ. ನನಗ್ ತಲೆ ಕೆಟ್ಟೋಗ್ಬಿಟ್ರೆ ಅಷ್ಟೇ. ನೆಕ್ಸ್ಟ್ ಟೈಮ್ ಬಾ ಬುಡ್ಡ ನನ್ ಮಗನೆ. ಮುಗಿತಾ? ನೋಡಿಲಿ. ಇಲ್ಲಿ ನೋಡ. ಇಷ್ಟೊತ್ತು ನಾನು ಇದೇ ಐಡಿಯಾದ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಸ್ವಲ್ಪ ನಿಜವಾಗ್ಲೂ ನೀವು ನೆನ್ನೆ ಹೇಳಿದ್ ನಿಜ ರೀ. ಹಿ ವಾಸ್ ಸಚ್ ಎ ಗ್ರೇಟ್ ಪರ್ಸನ್. ಅವ್ರ ಬಗ್ಗೆ ನೆನ್ನೆ ತಾನೇ ಓದ್ ತಿಳ್ಕೊಂಡೆ. ಎಷ್ಟು ದಿನ ಎಂಥ ಗ್ರೇಟ್ ಪರ್ಸನಾಲಿಟಿ ಬಗ್ಗೆ ತಿಳ್ಕೊಳ್ದೆ ಮಿಸ್ ಮಾಡ್ಕೊಂಡ್ಬಿಟ್ಟಿದೆ ನೋಡಿ. ನೀವ್ ಯಾರ ಬಗ್ಗೆ ಹೇಳ್ತಾ ಇದಾರೆ ಹೇಳಿ? ಅದೇ ನಮ್ ವಿಲಿಯಂ ಹಾರ್ವೆ. ನಿಜವಾಗ್ಲು ಅಂತವ್ರು ಇದ್ದಿದ್ದಕ್ಕೆ ತಾನೇ ನಾವು ಇಷ್ಟು ಆರೋಗ್ಯವಾಗಿರೋದು. ಶಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಅವ್ರನ್ನ ಕೇಳ್ದೆ ಅಂತ ಹೇಳಿ. ಡೆಫಿನೆಟ್ಲಿ. ಥ್ಯಾಂಕ್ಸ್ ಅ ಲಾಟ್. ದಟ್ಸ್ ಓಕೆ. ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ? ಇಲ್ಲ, ಯಾಕೆ? ನಾಳೆ ಗೋಲ್ಡ್ ಕಾನ್ ರೆಸಾರ್ಟ್ ಅಲ್ಲಿ ಮೆಡಿಕಲ್ ಸೆಮಿನಾರ್ ಇದೆ. ಯಾ, ಐ ನೋ ಇಟ್. ನನಗೂ ಮೆಡಿಕಲ್ ಸೈನ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಆದ್ರೆ ಯಾರು ಗೈಡ್ ಮಾಡೋರಿಲ್ವೇ? ಹಾಗಾದ್ರೆ ಸೆಮಿನಾರ್ಗೆ ನೀವು ಅಟೆಂಡ್ ಮಾಡಿ. ಇಟ್ಸ್ ಫಾರ್ ಆಲ್. ನೀವು ಗೈಡ್ ಮಾಡ್ತೀರಾ? ನಾನಾ? ಪ್ಲೀಸ್ ಕಣ್ರಿ, ಫ್ರೆಂಡ್ಗೋಸ್ಕರ ಅಷ್ಟು ಮಾಡಕ್ಕಾಗ್ಲಿಲ್ಲ ಅಂದ್ರೆ. ಆದ್ರೆ ನಾನು ಹೋಗ್ಲಿ ಬಿಡಿ. ನೀವು ನನ್ ಗೈಡ್ ಮಾಡ್ತೀರಾ? ಮೆಡಿಕಲ್ ಸೈನ್ಸ್ ಬಗ್ಗೆ ನಾನು ಏನೋ ತಿಳ್ಕೊಂತೀನಿ ಅನ್ಕೊಂಡಿದ್ದೆ. ನಟ್ಟು ಬೋಲ್ಟೆ ನನ್ನ ಹಣೆಲ್ ಬರ್ದಿದ್ರೆ ಏನ್ ಮಾಡಕ್ಕಾಗತ್ತೆ? ಮೆಕ್ಯಾನಿಕಲ್ ಇಂಜಿನಿಯರ್ ಬೈ ಕ್ವಾಲಿಫಿಕೇಶನ್. ಅಮ್ಮ ಹೇಳಿಲ್ವಾ ನಿಮ್ಗೆ? ಅದು ನಾನು. ಹೋಗ್ಲಿ ಬಿಡಿ. ಆತರ ಏನಿಲ್ಲ. ಹಾಗಾದ್ರೆ ಬರ್ತೀರಾ ಅಲ್ವಾ? ನನ್ ಗೈಡ್ ಮಾಡ್ತೀರಾ ಅಲ್ವಾ? ಎಸ್, ಬರ್ತೀರಾ. ನಾಳೆ ಸೆಮಿನಾರ್ ಹಾಲ್ ಅಲ್ಲಿ ಸಿಗ್ತೀನಿ. ಓಕೆ, ಸಿ ಯು, ಬಾಯ್. ಯಾವ ಕಡೆನೋ ರಾಯರ್ ಸವಾರಿ? ಎಲ್ಲೂ ಇಲ್ಲ ಡ್ಯಾಡ್. ಇನ್ಮೇಲಾದ್ರೂ ಸುತ್ತೋದ್ ಬಿಟ್ಟು ನೆಟ್ಟಿಗೆ ಆಫೀಸಿಗೆ ಬರೋ. ಸರಿ, ಒಂದ್ ಒಳ್ಳೆ ದಿನ ನೋಡ್ಕೊಂಡ್ ಬರಲ್ಲ? ಆಫೀಸಿಗೆ ಬರೋದಕ್ಕೂ ಮುಹೂರ್ತ ನೋಡ್ಬೇಕೇನೋ? ಅಯ್ಯೋ, ಬರ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಬರ್ಲಿ ಬಿಡಿ. ಇವನು ಏನು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ.
ಆಫೀಸಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಿದೆ, ಬರೋದ್ ಲೇಟ್ ಆಗಬಹುದು. ಆಯ್ತು. ನಾನು ಹೋಗಿ ಬರ್ತೀನಮ್ಮ. ಅಯ್ಯೋ ಸ್ವಲ್ಪ ತಿಂಡಿನಾದ್ರೂ ತಿನ್ಕೊಂಡು ಹೋಗೋ. ಬೇಡಮ್ಮ, ನನಗೆ ಲೇಟ್ ಆಗುತ್ತೆ. ಏನಪ್ಪ ಅಂತ ಅರ್ಜೆಂಟ್ ಕೆಲಸ? ಸ್ವಲ್ಪ ಪರ್ಸನಲ್. ಹೋಗ್ಲಿ, ಸೇಬಾದ್ರೂ ತಿನ್ಕೊಂಡು ಹೋಗೋ. ಬೇಡ ಮಮ್ಮಿ, ನನಗೆ ಹಸುವಾಗ್ತಿಲ್ಲ. ಸರಿ ಬರ್ಲಾ? ಏ, ನಿಮ್ಮ ಅಪ್ಪ ಬರೋದಕ್ ಮುಂಚೆ ಬಂದ್ಬಿಡೋ. ಆಯ್ತಮ್ಮ. ಹಾಯ್. ಹಾಯ್, ಯು ಲುಕಿಂಗ್ ಸೋ ನೈಸ್. Welcome to all the participants for the seminar on coronary artery disease. This is the most common disease causing death worldwide. As we can see, there is blockage of artery which results in heart attack.